ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ 2 ದಿನಗಳ ಹಿಂದೆ 2 ಅಸ್ಥಿಪಂಜರ ಲಭ್ಯವಾಗಿದೆ. ಇದು ಇಂಗುಗುಂಡಿಯಲ್ಲಿ ಇತ್ತು. ಇಂಗುಗುಂಡಿಯನ್ನ ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದೆ. ಬೊಮ್ಮನಹಳ್ಳಿಯ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಕಂಡುಬಂದಿದೆ. 4-5 ಮೂಳೆಗಳು ಪತ್ತೆಯಾಗಿವೆ. ಬೊಮ್ಮನಹಳ್ಳಿಯ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿದ್ದು ಪೊಲೀಸರು ಸ್ಥಳಕ್ಕೆ ಬಂದಿದ್ದು ಈಗ ಅಷ್ಟು ಅಸ್ಥಿಪಂಜರಗಳನ್ನು ಎಫ್ಎಸ್ಎಲ್ಗೆ ಕಳಿಸುವ ಕೆಲಸವನ್ನ ಮಾಡಲಾಗಿದೆ. ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ 2 ದಿನದ ಹಿಂದೆ ಈ ಅಸ್ಥಿಪಂಜರ ಪತ್ತೆಯಾಗಿರುವುದು. ಅಪಾರ್ಟ್ಮೆಂಟ್ ಇಂಗುಗುಂಡಿ ಸ್ವಚ್ಛ ಮಾಡ್ತಾ ಇರೋ ಸಂದರ್ಭದಲ್ಲಿ ಇದು ಸಿಕ್ಕಿದೆ. ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ ಪೊಲೀಸರು. ಬೇಗೂರು ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಯಾವಾಗ ಆಗಿರುವಂತಹ ಸಾವಿದು, ಅದು ಮಹಿಳೆಯದ್ದ ಪುರುಷದ್ದ ಏನು ಅನ್ನೋದರ ಬಗ್ಗೆಯೂ ಕೂಡ ಶೋಧವನ್ನು ಇನ್ನಷ್ಟೇ ಮುಂದುವರಿಸಬೇಕು. ಎಫ್ಎಸ್ಎಲ್ನ ರಿಪೋರ್ಟ್ ಬಂದಾದ ನಂತರವೇ ಯಾವಾಗ ಸಾವಾಗಿರೋದು ಎತ್ತ ಇದೆಲ್ಲದರ ವಿವರಗಳು ಕೂಡ ಲಭ್ಯವಾಗುತ್ತೆ. ತಲೆಬುರುಡೆ, ಅಸ್ಥಿಪಂಜರ, ಮೂಳೆ ಮತ್ತು ಬಟ್ಟೆ ಕೂಡ ಪತ್ತೆಯಾಗಿದೆ. ಆ ಬಟ್ಟೆ ಸಾಮಾನ್ಯವಾಗಿ ಇಂಗುಗುಂಡಿಯಲ್ಲಿ ಇದ್ದಾಗ ಅದು ಕೊಳೆತು ಹಾಳಾಗ್ಬಿಡುತ್ತೆ. ರೀಸೆಂಟಾಗಿ ಬಿದ್ದಿರೋ ಹಾಗೆ ಕಾಣಿಸ್ತಾ ಇದೆ, ನೋಡಬೇಕು. ವಾಟರ್ ಇಂಗುಗುಂಡಿ ಮಳೆ ಬಂದಾಗ ವಾಟರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ದು ಏನಿರುತ್ತದೆ ಅದು ಕ್ಲೀನ್ ಮಾಡೋ ಸಮಯದಲ್ಲಿ ಅದರಲ್ಲಿ ಒಂದು ಮೂಳೆಗಳು ಹ್ಯೂಮನ್ ಸ್ಕೆಲ್ಟನ್ ಸಿಕ್ತು. ಸ್ಕಲ್ಲು ಅದೆಲ್ಲ ನೋಡಿದರೆ ಹ್ಯೂಮನ್ ಸ್ಕೆಲ್ಟನ್ ಥರ ಕಂಡು ಬಂತು. ಆನಂತರ ಅದು ಇಮಿಡಿಯೇಟ್ಲಿ ಅದ ಮೇಲೆ ನಮ್ಮ ಪೊಲೀಸರು ಹೋಗಿ ನೋಡಿಬಿಟ್ಟು ಎಫ್ಎಸ್ಎಲ್ ಅವ್ರಿಗೂ ತಿಳಿಸಿದ್ದಾರೆ. ಅದನ್ನು ಮತ್ತೆ ರಿಕವರ್ ಮಾಡಿ ಎಕ್ಸಾಮಿನೇಷನ್ ಕಳಿಸಿದ್ದೀವಿ. ಅದು ನೋಡಿದರೆ ಮೇಲ್ನೋಡಿ ನೋಡಿದರೆ ಹ್ಯೂಮನ್ ಇದು ಥರ ಇದೆ, ಮೇಲ್ ಹ್ಯೂಮನ್ ಬಾಡಿ ಸ್ಕಲ್ ಥರ ಕಂಡು ಬರ್ತದೆ. ಸೊ ಅದು ಹಿಂಗೆ ಆಗಿದೆ, ಏನಾಗಿದೆ ಸ್ವಲ್ಪ ವಿಚಾರ ಮಾಡ್ತಾಯಿದ್ದೆ. ಒಂದು ಕೇಸ್ ಟೇಕಪ್ ಮಾಡಿದ್ವಿ. ಟೇಕಪ್ ಮಾಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಇದು ಹೇಗೆ ಗೊತ್ತಾಯಿತು ಮತ್ತು ಆರಂಭದಲ್ಲಿ 2 ಅಸ್ಥಿಪಂಜರ ಪತ್ತೆಯಾಗಿದೆ ಅಂತ ಹೇಳಲಾಗ್ತಿತ್ತು, ಈಗ ಸ್ಪಷ್ಟನೆ ಏನು ಅದರದ್ದು? ದಿವ್ಯಾ, ಬೆಂಗಳೂರಿನ ಹೊರಭಾಗದಲ್ಲಿರುವಂಥ ಬೇಗೂರಿನ ಅಪಾರ್ಟ್ಮೆಂಟಲ್ಲಿ 2 ಅಸ್ಥಿಪಂಜರಗಳು ಸಿಕ್ಕಿರುವಂಥದ್ದು. ಅಲ್ಲಿದ್ದಂಥ ಇಂಗುಗುಂಡಿಯನ್ನು ಸ್ವಚ್ಛ ಕಾರ್ಯ ಮಾಡ್ತಿರುವಂಥ ಸಂದರ್ಭದಲ್ಲಿ ಆ ಇಂಗುಗುಂಡಿಯಲ್ಲಿ 2 ಅಸ್ಥಿಪಂಜರಗಳ ಸಿಕ್ಕಿರುವಂಥ ಕಾರಣ ಆ ಕಾರ್ಮಿಕರು ಸಂಬಂಧಪಟ್ಟ ಅಪಾರ್ಟ್ಮೆಂಟ್ನ ಆಡಳಿತ ಮಂಡಳಿಗೆ ತಿಳಿಸ್ತಾರೆ. ಆಡಳಿತ ಮಂಡಳಿ ಕೂಡಲೇ ಬೇಗೂರು ಪೊಲೀಸರಿಗೆ ತಿಳಿಸಿದಂಥ ಸಂದರ್ಭದಲ್ಲಿ ಬೇಗೂರು ಪೊಲೀಸರು ಬಂದು ಪರಿಶೀಲನೆ ಮಾಡಿ ಆ 2 ಅಸ್ಥಿಪಂಜರಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದು ಆರಂಭದಲ್ಲಿ ಅದನ್ನು ತಜ್ಞರಿಗೆ ತೋರಿಸಿದಂಥ ಸಂದರ್ಭದಲ್ಲಿ ಸುಮಾರು 2012-13ರಲ್ಲಿ ಸಾವಾಗಿರೋ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಸಿಕ್ಕಿರುವಂಥ 2 ಅಸ್ಥಿಪಂಜರಗಳನ್ನು ಕೂಡ ಬೇಗೂರು ಪೊಲೀಸರು ಈಗಾಗಲೇ ಎಫ್ಎಸ್ಎಲ್ಗೆ ಕಳಿಸ್ಕೊಟ್ಟಿದ್ದಾರೆ. ಎಫ್ಎಸ್ಎಲ್ಗೆ ಕಳಿಸಿಕೊಟ್ಟಿರುವಂಥ ಒಂದು ಉದ್ದೇಶ ಯಾವಾಗ ಸಾವಾಗಿದೆ ಮತ್ತು ಸತ್ತಿರುವಂಥ ವ್ಯಕ್ತಿ ಗಂಡು ಹೆಣ್ಣು ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದಂಥ ವಿಚಾರಗಳು ಎಫ್ಎಸ್ಎಲ್ ವರದಿಯಲ್ಲಿ ಬಹಿರಂಗವಾಗುತ್ತೆ. ಆ ಕಾರಣಕ್ಕಾಗಿಯೇ ಈ ಒಂದು ಅಸ್ಥಿಪಂಜರಗಳನ್ನು ಎಫ್ಎಸ್ಎಲ್ಗೆ ಕಳಿಸ್ಕೊಟ್ಟಿದ್ದು. ಆ ಎಫ್ಎಸ್ಎಲ್ನ ವರದಿ ಬಂದಂಥ ಬಳಿಕ ಈ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ ಈಗಾಗಲೇ ಬೇಗೂರು ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಘಟನೆ ಸಂಬಂಧಪಟ್ಟಂತೆ UDR ಪ್ರಕರಣ ದಾಖಲಿಸಿಕೊಂಡಿರುವಂಥ ಪೊಲೀಸರು ಸದ್ಯ ಆ 2 ಅಸ್ಥಿಪಂಜರಗಳನ್ನು ಕೂಡ ಎಫ್ಎಸ್ಎಲ್ಗೆ ಕಳಿಸಿಕೊಟ್ಟಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ.